ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಶ್ರೀಮದ್ ಭಾಗವತದಲ್ಲಿ ನಾವೀಗ 1ನೇ ಸ್ಕಂದದ 18ನೇ ಅಧ್ಯಾಯದಲ್ಲಿದ್ದೇವೆ. 18ನೇ ಅಧ್ಯಾಯದಲ್ಲಿ ಇವತ್ತಿನ ಶ್ಲೋಕಗಳನ್ನು ಪ್ರಾರಂಭ ಮಾಡ್ತಾ, ಇವತ್ತಿನ ಶ್ಲೋಕ 22ನೇ ಶ್ಲೋಕ. ಯತ್ರ ಅನುರಕ್ತಾಃ ಸಹಸೈವ ಧೀರಾ ವ್ಯಪೋಹ್ಯ ದೇಹಾದಿಷು ಸಂಗಮೂಢಂ ವ್ರಜಂತಿ ತತ್ಪಾರಮಹಂಸ್ಯಮಂತ್ಯಂ ಯಸ್ಮಿನ್ನಹಿಂಸೋಪಶಮಃ ಸ್ವಧರ್ಮಃ. ಪರಮಪ್ರಭು ಶ್ರೀಕೃಷ್ಣನಲ್ಲಿ ಅನುರಕ್ತರಾದ ಆತ್ಮಸಂಯಮಿಗಳು ಜಡದೇಹ ಮತ್ತು ಸೂಕ್ಷ್ಮ ಮನಸ್ಸು ಒಳಗೊಂಡಂತೆ ಭೌತಿಕ ಅನುರಕ್ತಿಯ ಜಗತ್ತನ್ನು ಇದ್ದಕ್ಕಿದ್ದಂತೆಯೇ ತ್ಯಾಗ ಮಾಡಿ ವೈರಾಗ್ಯ ಜೀವನದ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯಲು ಹೊರಟು ಹೋಗುತ್ತಾರೆ. ಹಾಗೆ ಹೋಗುವವರನ್ನು ಅಹಿಂಸೆ ಮತ್ತು ವೈರಾಗ್ಯಗಳು ತಾವಾಗಿಯೇ ಹಿಂಬಾಲಿಸುತ್ತವೆ. ಕೇವಲ ಆತ್ಮ ಸಂಯಮಿಯು ಮಾತ್ರ ದೇವೋತ್ತಮ ಪರಮಪುರುಷನಲ್ಲಿ ಕ್ರಮೇಣ ಅನುರಕ್ತನಾಗುತ್ತಾನೆ. ಆತ್ಮ ಸಂಯಮಿ ಎಂದರೆ ಅಗತ್ಯಕ್ಕಿಂತ ಹೆಚ್ಚು ಇಂದ್ರಿಯ ಭೋಗದಲ್ಲಿ ನಿರತನಾಗದವನು ಎಂದರ್ಥ. ಯಾರು ಆತ್ಮ ಸಂಯಮಿಗಳಲ್ಲವೋ ಅವರು ಇಂದ್ರಿಯ ಭೋಗದಲ್ಲಿ ಆಸಕ್ತರಾಗುತ್ತಾರೆ. ಶುಷ್ಕವಾದ ಊಹಾತ್ಮಕ ಚಿಂತನೆಯು ಮನಸ್ಸಿನ ಸೂಕ್ಷ್ಮ ಬಗೆಯ ಇಂದ್ರಿಯ ಭೋಗ. ಇಂದ್ರಿಯ ಭೋಗವು ವ್ಯಕ್ತಿಯನ್ನು ಅಂಧಕಾರ ಮಾರ್ಗಕ್ಕೆ ಕೊಂಡೊಯ್ಯುತ್ತದೆ. ಆತ್ಮ ಸಂಯಮಿಗಳಾದವರು ಲೌಕಿಕ ಅಸ್ತಿತ್ವದ ಬದ್ಧ ಬದುಕಿನಿಂದ ಮುಕ್ತಿ ಮಾರ್ಗದಲ್ಲಿ ಪ್ರಗತಿಯನ್ನು ಸಾಧಿಸಬಹುದು. ಆದುದರಿಂದ ಅಂಧಕಾರ ಮಾರ್ಗದಲ್ಲಿ ಯಾರೂ ಸಾಗಬಾರದೆಂದು ಬೆಳಕಿನ ದಾರಿಯಲ್ಲಿ ಅಥವಾ ಮುಕ್ತಿ ಮಾರ್ಗದಲ್ಲಿ ಪ್ರಗತಿಪರವಾಗಿ ಮಾರ್ಗಕ್ರಮಣ ಮಾಡಬೇಕೆಂದು ವೇದಗಳು ವಿಧಿಸುತ್ತವೆ. ಲೌಕಿಕ ಭೋಗದಲ್ಲಿ ಇಂದ್ರಿಯಗಳನ್ನು ಕೃತಕವಾಗಿ ನಿಗ್ರಹಿಸುವುದರಿಂದ ಆತ್ಮ ಸಂಯಮವನ್ನು ಸಾಧಿಸುವುದು ಅಸಾಧ್ಯ. ಆದರೆ ಒಬ್ಬನು ತನ್ನ ಶುದ್ಧೇಂದ್ರಿಯಗಳನ್ನು ಭಗವಂತನ ದಿವ್ಯ ಸೇವೆಯಲ್ಲಿ ತೊಡಗಿಸಿ ಆತನಲ್ಲಿ ನಿಜವಾಗಿ ಅನುರಕ್ತನಾಗಿ ಆತ್ಮ ಸಂಯಮವನ್ನು ಸಾಧಿಸಬಹುದು. ಮುಂದಿನ ಶ್ಲೋಕ 23ನೆಯ ಶ್ಲೋಕ. ಅಹಂ ಹಿ ಪೃಷ್ಠೋರ್ಯಮಣೋ ಭವದ್ಭಿರಾಚಕ್ಷ ಆತ್ಮಾವಗಮೋತ್ರಯಾವಾನ್ ನಭಪತಂತ್ಯಾತ್ಮ ಸಮಂ ಪತತ್ರಿಣಸ್ತಥಾ ಸಮಂ ವಿಷ್ಣುಗತಿಂ ವಿಪಶ್ಚಿತಃ. ಸೂತ ಪುರಾಣಿಕರು ಮುಂದುವರಿಸ್ತಾ ಹೇಳುತ್ತಾರೆ, ಸೂರ್ಯನಷ್ಟು ನಿರ್ಮಲ ತೇಜಸ್ವಿಗಳಾದ ಓ ಋಷಿಗಳೇ, ವಿಷ್ಣುವಿನ ದಿವ್ಯ ಲೀಲೆಗಳನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ವರ್ಣಿಸಲು ಪ್ರಯತ್ನಿಸುತ್ತೇನೆ. ಹಕ್ಕಿಗಳು ತಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ದೂರ ಆಕಾಶದಲ್ಲಿ ಹಾರುವಂತೆ ವಿದ್ವಾಂಸರಾದ ಭಕ್ತರು ಭಗವಂತನನ್ನು ತಮ್ಮ ಅರಿವಿಗೆ ದಕ್ಕಿದಷ್ಟು ವರ್ಣಿಸುತ್ತಾರೆ. ಪರತತ್ವನು ಅನಂತನಾಗಿದ್ದಾನೆ. ಯಾವನೇ ಜೀವಿಯೂ ಕೂಡ ತನ್ನ ಸೀಮಿತ ಶಕ್ತಿಯಿಂದ ಅಸೀಮನನ್ನು ಅರಿಯಲಾರನು. ಭಗವಂತನು ನಿರಾಕಾರನು, ವ್ಯಕ್ತಿಗತನು ಮತ್ತು ಅಂತರ್ಯಾಮಿ. ತನ್ನ ನಿರಾಕಾರ ಲಕ್ಷಣಗಳಿಂದ ಅವನು ಸರ್ವವ್ಯಾಪಿಯಾದ ಬ್ರಹ್ಮನ್ ಆಗಿದ್ದರೆ, ತನ್ನ ಅಂತರ್ಯಾಮಿ ಲಕ್ಷಣದಿಂದ ಅವನು ಪ್ರತಿಯೊಬ್ಬನ ಹೃದಯದಲ್ಲೂ ಪರಮಾತ್ಮನಾಗಿ ಇದ್ದಾನೆ. ಅವನು ತನ್ನ ಆತ್ಯಂತಿಕ ವ್ಯಕ್ತಿ ಲಕ್ಷಣದಿಂದ ತನ್ನ ಭಾಗ್ಯಶಾಲಿ ಸಂಗಾತಿಗಳಾದ ಶುದ್ಧ ಭಕ್ತರ ದಿವ್ಯವಾದ ಪ್ರೇಮಪೂರ್ಣ ಸೇವೆಗೆ ಗುರಿಯಾಗಿರುವಂತಹವನು. ಬೇರೆ ಬೇರೆ ಲಕ್ಷಣಗಳಲ್ಲಿ ಭಗವಂತನ ಲೀಲೆಗಳನ್ನು ಮಹಾವಿದ್ವಾಂಸರಾದ ಭಕ್ತರು ಮಾತ್ರ ಆಂಶಿಕವಾಗಿ ಗ್ರಹಿಸಬಲ್ಲರು. ಆದ ಕಾರಣ ಶ್ರೀಲ ಸೂತ ಮುನಿಗಳು ಭಗವಂತನ ಲೀಲೆಗಳಲ್ಲಿ ತಾವು ಗ್ರಹಿಸಿದಷ್ಟನ್ನು ವರ್ಣಿಸುವ ನಿಲುವನ್ನು ಸರಿಯಾಗಿಯೇ ತೆಗೆದುಕೊಂಡಿದ್ದಾರೆ. ವಾಸ್ತವವಾಗಿ ಸ್ವಯಂ ಭಗವಂತನು ಮಾತ್ರ ತನ್ನನ್ನು ವರ್ಣಿಸಬಲ್ಲ. ಭಗವಂತನು ವರ್ಣನೆಯ ಶಕ್ತಿಯನ್ನು ಕೊಟ್ಟಷ್ಟು ಮಟ್ಟಿಗೆ ವಿದ್ವಾಂಸನಾದ ಭಕ್ತನೂ ಕೂಡ ಭಗವಂತನನ್ನು ವರ್ಣಿಸಬಲ್ಲ. ಮುಂದಿನ ಶ್ಲೋಕಗಳು 24 ಹಾಗೂ 25ನೇ ಶ್ಲೋಕಗಳು. ಏಕದಾ ಧನುರುದ್ಯಮ್ಯ ವಿಚರನ್ ಮೃಗಯಾಂ ವನೆ ಮೃಗಾನನುಗತಃ ಶ್ರಾಂತಃ ಕ್ಷುಧಿತಸ್ಪೃಶಿತೋ ಭೃಶಂ ಜಲಾಶಯಮಚಕ್ಷಾಣಃ ಪ್ರವಿವೇಶ ತಮಾಶ್ರಮಂ ದದರ್ಶ ಮುನಿಮಾಸೀನಂ ಶಾಂತಂ ಮೀಲಿತಲೋಚನಂ. ಸೂತ ಪುರಾಣಿಕರು ಪರೀಕ್ಷಿತ ಮಹಾರಾಜನ ಕಥೆಯನ್ನು ವರ್ಣಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಒಂದಾನೊಂದು ಕಾಲದಲ್ಲಿ ಮಹಾರಾಜ ಪರೀಕ್ಷಿತನು ಬಿಲ್ಲು ಬಾಣಗಳೊಂದಿಗೆ ಕಾಡಿನಲ್ಲಿ ಬೇಟೆಯಲ್ಲಿ ತೊಡಗಿದ್ದನು. ಅವನು ಮೃಗಗಳನ್ನು ಹಿಂಬಾಲಿಸುವಾಗ ತುಂಬ ದಣಿದು ಹಸಿವು ಮತ್ತು ಬಾಯಾರಿಕೆಯಿಂದ ಬಾಧಿತನಾದನು. ನೀರಿನ ತಟಾಕವೊಂದನ್ನು ಅವನು ಹುಡುಕುತ್ತಿರುವಾಗ ಸುಪ್ರಸಿದ್ಧನಾದ ಶಮೀಕ ಋಷಿಗಳ ಆಶ್ರಮವನ್ನು ಪ್ರವೇಶಿಸಿದನು ಮತ್ತು ಮುಚ್ಚಿದ ಕಣ್ಣುಗಳೊಂದಿಗೆ ಮೌನವಾಗಿ ಕುಳಿತಿದ್ದ ಋಷಿಗಳನ್ನು ನೋಡಿದನು.
ಮುಂದಿನ ಶ್ಲೋಕ 26ನೇಯ ಶ್ಲೋಕ. ಪ್ರತಿರುದ್ಧೇಂದ್ರಿಯ ಪ್ರಾಣ ಮನೋ ಬುದ್ಧಿಮುಪಾರತಂ ಸ್ಥಾನತ್ರಯಾತ್ ಪರಂ ಪ್ರಾಪ್ತಂ ಬ್ರಹ್ಮಭೂತಮವಿಕ್ರಿಯಂ. ಮುನಿಯ ಇಂದ್ರಿಯಗಳು, ಉಸಿರು, ಮನಸ್ಸು, ಬುದ್ಧಿ ಎಲ್ಲವೂ ಭೌತಿಕ ಕಾರ್ಯಗಳನ್ನು ನಿಗ್ರಹಿಸಿದ್ದವು. ಗುಣಾತ್ಮಕವಾಗಿ ಪರತತ್ವನಿಗೆ ಸಮಾನವಾದ ದಿವ್ಯ ನೆಲೆಯನ್ನು ಸಾಧಿಸಿದ್ದ ಮುನಿಯು 3 ಸ್ಥಿತಿಗಳಿಂದ ಅಂದರೆ ಜಾಗೃತಿ, ಸ್ವಪ್ನ ಮತ್ತು ಸುಷುಪ್ತಿಗಳಿಂದ ವಿಮೋಚಿತನಾಗಿ ಯೋಗ ಸಮಾಧಿಯಲ್ಲಿದ್ದನು. ಮುಂದಿನ ಶ್ಲೋಕ 27ನೇಯ ಶ್ಲೋಕ. ವಿಪ್ರಕೀರ್ಣ ಜಟಾಚ್ಛನ್ನಂ ರೌರವೇಣಾಜಿನೇನ ಚ ವಿಶುಷ್ಯತಾಲುರುದಕಂ ತಥಾ ಭೂತಮಯಾಚತ. ಧ್ಯಾನಮಗ್ನನಾಗಿದ್ದಂತಹ ಮುನಿಯು ಕೃಷ್ಣಾಜಿನವನ್ನು ಧರಿಸಿದ್ದನು. ನೀಳವಾಗಿದ್ದು ಜಡೆಗಟ್ಟಿದ ಕೂದಲು ಅವನ ದೇಹವನ್ನೆಲ್ಲ ಆವರಿಸಿತ್ತು. ಬಾಯಾರಿಕೆಯಿಂದ ಗಂಟಲು ಒಣಗಿದ ರಾಜನು ಮುನಿಯನ್ನ ನೀರು ಬೇಕೆಂದು ಕೇಳಿದನು. ಮುಂದಿನ ಶ್ಲೋಕ 28ನೇಯ ಶ್ಲೋಕ. ಅಲಬ್ಧ ತೃಣಭೂಮ್ಯಾದೀರಸಂಪ್ರಾಪ್ತಾರ್ಘ್ಯಸೂನೃತಃ ಅವಜ್ಞಾತಮಿವಾತ್ಮಾನಂ ಮನ್ಯಮಾನಶ್ಚುಕೋಪಃ. ಆಸನ, ಸ್ಥಳ, ಪಾನೀಯ, ಮಧುರ ವಚನ ಇವುಗಳಿಂದ ತನ್ನನ್ನು ಔಪಚಾರಿಕವಾಗಿ ಸ್ವಾಗತಿಸದ ಕಾರಣ ತನ್ನನ್ನು ಉಪೇಕ್ಷಿಸಲಾಗಿದೆ ಎಂದು ರಾಜನು ಭಾವಿಸಿದನು ಮತ್ತು ಆ ಭಾವನೆಯಿಂದ ಕೋಪಯುಕ್ತನಾದನು. ಮುಂದುವರಿಸ್ತಾ ಮುಂದಿನ ಶ್ಲೋಕ 29ನೇಯ ಶ್ಲೋಕ. ಅಭೂತಪೂರ್ವ ಸಹಸಾ ಕ್ಷುತ್ರಿಭ್ಯಾಮರ್ದಿತಾತ್ಮನಃ ಬ್ರಾಹ್ಮಣಂ ಪ್ರತ್ಯಭೂತ್ ಬ್ರಹ್ಮನ್ ಮತ್ಸರೋ ಮನ್ಯುರೇವ ಚ. ಹೇ ಬ್ರಾಹ್ಮಣರೇ, ಬ್ರಾಹ್ಮಣ ಋಷಿಯ ಬಗ್ಗೆ ರಾಜನಿಗೆ ಉಂಟಾದ ಕೋಪ ಮತ್ತು ಅಸೂಯೆಗಳು ಪೂರ್ವ ಸಂಭೂತವಾಗಿರಲಿಲ್ಲ. ಹಸಿವೆ ಮತ್ತು ಬಾಯಾರಿಕೆಗಳು ಆ ಪರಿಸ್ಥಿತಿಯನ್ನು ಉಂಟು ಮಾಡಿದ್ದವು. ಪರೀಕ್ಷಿತ ಮಹಾರಾಜನಂತಹವನು ಕೋಪ ಮತ್ತು ಅಸೂಯಾ ಭಾವವನ್ನು, ಅದು ಒಬ್ಬ ಋಷಿ ಮತ್ತು ಬ್ರಾಹ್ಮಣನ ಬಗ್ಗೆ ಹೊಂದಿದ್ದು ಅಪೂರ್ವವಾದ ಒಂದು ಘಟನೆಯಾಗಿತ್ತು. ಬ್ರಾಹ್ಮಣರು, ಋಷಿಗಳು, ಮಕ್ಕಳು ಮತ್ತು ವೃದ್ಧರು ಯಾವಾಗಲೂ ಶಿಕ್ಷಾತೀತರು ಎಂಬುದು ರಾಜನಿಗೆ ಗೊತ್ತಿತ್ತು. ಅದೇ ರೀತಿ ರಾಜನು ಕೂಡ ಎಂತಹ ದೊಡ್ಡ ತಪ್ಪು ಮಾಡಿದರೂ ಅವನು ತಪ್ಪಿತಸ್ಥನೆಂದು ನಿರ್ಧರಿಸುವಂತಿಲ್ಲ. ಆದರೆ ಈ ಸಂದರ್ಭದಲ್ಲಿ ಪರೀಕ್ಷಿತ ಮಹಾರಾಜನು ಋಷಿಯ ಬಗ್ಗೆ ಹಸಿವು ಮತ್ತು ಬಾಯಾರಿಕೆಯ ಕಾರಣದಿಂದ ಕೋಪ ಅಸೂಯೆಗಳನ್ನು ತಾಳಿದನು. ಇದು ಭಗವಂತನ ಇಚ್ಛೆಯಾಗಿತ್ತು. ತನ್ನನ್ನು ಉಪೇಕ್ಷೆಯಿಂದ ಕಂಡದ್ದಕ್ಕಾಗಿ ಅಥವಾ ನಿರ್ಲಕ್ಷಿಸಿದ್ದಕ್ಕಾಗಿ ತನ್ನ ಪ್ರಜೆಯೊಬ್ಬನನ್ನ ದಂಡಿಸುವ ಅಧಿಕಾರ ರಾಜನಾದವನಿಗೆ ಇದ್ದೇ ಇದೆ. ಆದರೆ ಈ ಸಂದರ್ಭದಲ್ಲಿ ಅಪರಾಧಿಯು ಒಬ್ಬ ಋಷಿ ಮತ್ತು ಬ್ರಾಹ್ಮಣನಾದುದರಿಂದ ಆತನನ್ನು ದಂಡಿಸಿದ್ದು ಹಿಂದೆಂದೂ ಸಂಭವಿಸದಿದ್ದ ಘಟನೆಯಾಗಿತ್ತು. ಭಗವಂತನಿಗೆ ಹೇಗೆ ಯಾರ ಬಗ್ಗೆಯೂ ಅಸೂಯಾಭಾವ ಇಲ್ಲವೋ ಹಾಗೆಯೇ ಭಗವದ್ಭಕ್ತನಿಗೂ ಯಾರ ಬಗ್ಗೆಯೂ ಅಸೂಯಾಭಾವವಿಲ್ಲ. ಪರೀಕ್ಷಿತ ಮಹಾರಾಜನ ವರ್ತನೆಗೆ ಇರುವ ಒಂದೇ ಒಂದು ಸಮರ್ಥನೆ ಎಂದರೆ ಅದು ಭಗವಂತನ ಸಂಕಲ್ಪವಾಗಿತ್ತು ಎನ್ನುವಂಥದ್ದು. ಮುಂದಿನ ಶ್ಲೋಕ 30ನೇಯ ಶ್ಲೋಕ. ಸತು ಬ್ರಹ್ಮ ಋಷೇರಂಸೆ ಗತಾಸು ಮುರಗಂ ಋಷಾ ವಿನಿರ್ಗಚ್ಛನ್ ಧನುಷ್ಕೋಟ್ಯ ನಿಧಾಯ ಪುರಮಾಗತಃ. ಹೀಗೆ ಅವಮಾನಿತನಾದ ರಾಜನು ಹಿಂತಿರುಗುವಾಗ ಸತ್ತ ಹಾವೊಂದನ್ನು ತನ್ನ ಬಿಲ್ಲಿನಿಂದ ಎತ್ತಿ ಋಷಿಯ ಭುಜದ ಮೇಲೆ ಹಾಕಿದನು. ಆಮೇಲೆ ತನ್ನ ಅರಮನೆಗೆ ಹಿಂತಿರುಗಿದನು. ಯಾವತ್ತೂ ಇಂತಹ ಕ್ಷುಲ್ಲಕ ವರ್ತನೆಗಳಲ್ಲಿ ತೊಡಗದೇ ಇದ್ದಂತಹ ರಾಜನು ಋಷಿಗೆ ಹೀಗೆ ಮುಯ್ಯಿಗೆ ಮುಯ್ಯಿ ತೀರಿಸಿದನು. ಭಗವಂತನ ಇಚ್ಛೆಯಿಂದ ರಾಜನು ಹಿಂತಿರುಗುತ್ತಿರುವಾಗ ತನ್ನ ಮುಂದೆ ಒಂದು ಸತ್ತ ಹಾವನ್ನು ಕಂಡನು. ತನಗೆ ತಣ್ಣನೆಯ ಸ್ವಾಗತ ನೀಡಿದ ಋಷಿಗೆ ತಣ್ಣನೆಯ ಪಾರಿತೋಷಕವನ್ನೇ ನೀಡಬೇಕೆಂದು ಭಾವಿಸಿ ಅವನು ಸತ್ತ ಹಾವನ್ನು ಋಷಿಯ ಕೊರಳಿಗೆ ಹಾರವಾಗಿ ತೊಡಿಸಿದನು. ಸಾಮಾನ್ಯರ ವಿಷಯದಲ್ಲಿ ಈ ವರ್ತನೆ ಸಹಜ ಎನ್ನಿಸಬಹುದು. ಆದರೆ ಪರೀಕ್ಷಿತ ಮಹಾರಾಜನಂತಹವನು ಒಬ್ಬ ಬ್ರಾಹ್ಮಣ ಋಷಿಯೊಂದಿಗೆ ಹೀಗೆ ನಡೆದುಕೊಂಡಿದ್ದು ಹಿಂದೆಂದೂ ನಡೆಯದಿದ್ದಂತಹ ಘಟನೆಯಾಗಿತ್ತು. ಭಗವಂತನ ಇಚ್ಛೆಯಿಂದ ಮಾತ್ರ ಇದು ಹೀಗೆ ನಡೆಯಿತು ಎಂದು ಭಾವಿಸಬೇಕು. ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ಮುಂದುವರಿಸೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.